ಮಕ್ಕಳೇ, ಎಲ್ರಿಗೂ ನಮಸ್ತೆ. ಮಕ್ಕಳೇ, ಇವತ್ತು ಸಮಾಜ ವಿಜ್ಞಾನದ ಅರ್ಥಶಾಸ್ತ್ರದ ಮೊದಲನೇ ಪಾಠ ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋ ಪಾಠವನ್ನು ನಾವು ಕಲಿತಾ ಇದ್ದೀವಿ. ನೈಸರ್ಗಿಕ ಸಂಪನ್ಮೂಲಗಳು. ಸಂಪನ್ಮೂಲವೆಂಬುದು ಒಂದು ವಿಶಾಲ ಅರ್ಥವುಳ್ಳ ಶಬ್ದವಾಗಿದ್ದು, ಮಾನವರು ತಾವು ಕೈಗೊಳ್ಳುವ ಎಲ್ಲ ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ, ವಿನಿಮಯ ಮತ್ತು ಅನುಭೋಗಗಳಲ್ಲಿ ಬಳಸುವ ಎಲ್ಲ ವಸ್ತುಗಳನ್ನು ಸೂಚಿಸುತ್ತದೆ. ಈ ನೈಸರ್ಗಿಕ ಸಂಪನ್ಮೂಲ ಅನ್ನೋದು ವಿಶಾಲವಾದಂಥ ಒಂದು ಅರ್ಥವನ್ನು ಕೊಡುತ್ತೆ. ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ, ವಿನಿಮಯ ಮತ್ತು ಅನುಭೋಗಗಳಲ್ಲಿ ಬಳಸುವ ಎಲ್ಲ ವಸ್ತುಗಳನ್ನು ಸೂಚಿಸುತ್ತದೆ. ಆರ್ಥಿಕ ಚಟುವಟಿಕೆಗಳು ಅಂದರೆ ಏನು? ಈ ಉತ್ಪಾದನೆ, ವಿನಿಮಯ, ಅನುಭೋಗಗಳನ್ನೇ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ನಿಮ್ಗೆ ಗೊತ್ತು ಮಕ್ಕಳೇ, ಪದದ ಅರ್ಥ. ಉತ್ಪಾದನೆ ಅಂದರೆ ವಸ್ತುಗಳನ್ನ ಉತ್ಪಾದನೆ ಮಾಡೋದು, ವಿನಿಮಯ ಅಂದರೆ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನೆ ಮಾಡೋದು, ಅನುಭೋಗ ಅಂದರೆ ಆ ವಸ್ತುಗಳನ್ನು ಬಳಸುವುದು. ಮಕ್ಕಳು, ಯಾಕೆ ಬೇಕು ನಮ್ಮ ದೇಶಕ್ಕೆ ಆರ್ಥಿಕ ಚಟುವಟಿಕೆಗಳು? ಯಾಕೆ ಬೇಕು ಆರ್ಥಿಕ ಚಟುವಟಿಕೆಗಳು? ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ಇರಬೇಕಾದ್ರೆ ನಮಗೆ ಆರ್ಥಿಕ ಚಟುವಟಿಕೆಗಳು ಅವಶ್ಯಕ. ಮಕ್ಕಳೇ, ಅರ್ಥವ್ಯವಸ್ಥೆಯಲ್ಲಿ ಎರಡು ವಿಧಗಳಿದೆ. ಸ್ಥಿರಾತ್ಮಕ ಅರ್ಥವ್ಯವಸ್ಥೆ, ಚಲನಾತ್ಮಕ ಅರ್ಥವ್ಯವಸ್ಥೆ. ಸ್ಥಿರಾತ್ಮಕ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಆರ್ಥಿಕ ಚಟುವಟಿಕೆಗಳು ನಡೀದೇ ಇರೋದು. ಚಲನಾತ್ಮಕ ಅಂದರೆ ಆರ್ಥಿಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರೋದು. ಸ್ಥಿರಾತ್ಮಕ ಅಂದರೆ ನಿಂತ ನೀರು, ಚಲನಾತ್ಮಕ ಅಂದರೆ ಹರಿಯೋ ನೀರು. ಹಾಗಾದ್ರೆ ನಮ್ಮ ದೇಶದ ಒಂದು ಆರ್ಥಿಕ ವ್ಯವಸ್ಥೆ ನಿಂತ ನೀರಾಗಿರ್ಬೇಕಾ, ಹರಿಯೋ ನೀರಾಗಿರ್ಬೇಕಾ ಅನ್ನೋದಾದರೆ ಅದು ಹರಿಯೋ ನೀರಾಗಿರಬೇಕು. ನಿರಂತರವಾಗಿ ಉತ್ಪಾದನೆ ನಡೀತಿರಬೇಕು, ವಿನಿಮಯ ನಡೀತಿರಬೇಕು, ಪೂರೈಕೆ ನಡೀತಾ ಇರಬೇಕು, ವಸ್ತುಗಳ ಬೇಡಿಕೆ ಹೆಚ್ಚುತ್ತಾ ಇರಬೇಕು, ದೇಶದ ಜನ ವಸ್ತುಗಳನ್ನ ಬಳಸ್ತಾ ಇರಬೇಕು. ಆಗ ಮಾತ್ರ ದೇಶ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ. ಹಾಗಾದರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಆರ್ಥಿಕ ಚಟುವಟಿಕೆ ಬೇಕು. ಆರ್ಥಿಕ ಚಟುವಟಿಕೆಗಳು ನಡಿಬೇಕಾದ್ರೆ ನೈಸರ್ಗಿಕ ಸಂಪನ್ಮೂಲಗಳು ತುಂಬ ಮುಖ್ಯ. ವಿವಿಧ ಸಂಪನ್ಮೂಲಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಮಾನವನ ಬಳಕೆಗೆ ಲಭ್ಯವಿರುವ ಅತ್ಯಂತ ಪ್ರಮುಖವಾದವುಗಳಾಗಿವೆ. ಹಾಗಾದರೆ ಮನುಷ್ಯ ವಸ್ತುಗಳನ್ನ ಏನೇ ಇದನ್ನು ಉತ್ಪಾದನೆ ಮಾಡಬೇಕಾದ್ರೂ ನೈಸರ್ಗಿಕ ಸಂಪನ್ಮೂಲಗಳು ತುಂಬ ಮುಖ್ಯ. ಇವುಗಳು ನಿಸರ್ಗದ ಕೊಡುಗೆಗಳಾಗಿದ್ದು ಅವುಗಳಿಲ್ಲದೆ ಮಾನವನ ಜೀವಿತವು ಸಾಧ್ಯ ಇಲ್ಲ. ಇದು ನಮಗೆ ಈ ಪ್ರಕೃತಿ ಕೊಟ್ಟಿರುವಂಥ ಕೊಡುಗೆ, ನಿಸರ್ಗದ ಒಂದು ಕೊಡುಗೆಯಾಗಿದ್ದು ಅದಿಲ್ಲದೆ ಮನುಷ್ಯ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳಲ್ಲೊಂದು ಚಿತ್ರವನ್ನು ನೋಡ್ತಿದ್ದೀರಾ. ಒಂದು ಕಡೆ ಭೂಮಿ ನಮ್ಮ ಕೈಯಲ್ಲಿ ಸುರಕ್ಷಿತವಾಗಿರುವಂಥ ಒಂದು ಚಿತ್ರ, ಇನ್ನೊಂದು ಚಿತ್ರವನ್ನು ನೋಡ್ತಾ ಇದ್ದೀರಾ. ಆ ಭೂಮಿಗೆ ಧಾರಣಾ ಶಕ್ತಿ ಅಂದರೆ ಅತಿಯಾದಂತಹ ಒಂದು ಜನಸಂಖ್ಯೆಯಿಂದ ಯಾವ ರೀತಿಯಲ್ಲಿ ಭೂಮಿ ಕುಸಿದು ಹೋಗುವಂಥ ಒಂದು ಮಟ್ಟಕ್ಕೆ ಬಂದಿದೆ. ನಿಮಗೆ ಗೊತ್ತು ಮಕ್ಕಳೇ, ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಭಾರತ ಕೂಡ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ಎರಡನೇ ದೇಶ. ಅದೇ ಭೂಮಿಗೆ ತನ್ನದೇ ಆದಂಥ ಒಂದು ಧಾರಣ ಶಕ್ತಿ, ಹೊರುವಂಥ ಶಕ್ತಿ ಇರುತ್ತೆ. ಅತಿಯಾದಾಗ ಅಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ. ಸೂರ್ಯರಶ್ಮಿ, ನೀರು, ವಾಯು, ಅರಣ್ಯಗಳು, ಮಣ್ಣು, ಜೈವಿಕ ವೈವಿಧ್ಯತೆ, ಅದಿರು ಇತ್ಯಾದಿಗಳು ಮಾನವನ ಜೀವಿತಕ್ಕೆ ಅತ್ಯಂತ ಪ್ರಮುಖವಾದವುಗಳಾಗಿವೆ. ಹಾಗಾದರೆ ಮನುಷ್ಯ ಬದುಕಬೇಕಾದ್ರೆ ಇದೆಲ್ಲ ಬೇಕು. ಸೂರ್ಯನ ಕಿರಣಗಳಿಲ್ಲ ಅಂದರೆ ನಮ್ಗೆ ಬೆಳಕೇ ಇಲ್ಲ. ನೀರು ಬೇಕು. ಆ ಮನುಷ್ಯನ ಎಲ್ಲ ಅವಶ್ಯಕತೆಗಳಿಗೆ ನೀರು ಬೇಕು. ಜಲವಿದ್ಯುತ್ ತಯಾರಿಕೆಗೆ, ವಿದ್ಯುತ್ ಪೂರೈಕೆಗೆ ಎಲ್ಲದಕ್ಕೂ ಬೇಕು ವಾಯು. ಗಾಳಿ ಇಲ್ಲ ಅಂದರೆ ನಮ್ಮ ಉಸಿರೇ ಇಲ್ಲ. ಇಲ್ಲ ಅಂದರೆ ನಮಗೆ ಬೇಕಾದಂಥ ಆಮ್ಲಜನಕ ನಮಗೆ ಸಿಗೋದಿಲ್ಲ. ಮಣ್ಣಿಲ್ಲ ಅಂದರೆ ಯಾವುದೇ ಬೆಳೆಗಳನ್ನ ಬೆಳೆಯೋಕ್ಕಾಗಲ್ಲ. ಕೃಷಿ ಇಲ್ಲ ಅಂದರೆ ಕೈಗಾರಿಕೆ ಇಲ್ಲ. ಹೀಗಾಗಿ ಭೂಮಿಯಲ್ಲಿ ಸಿಗುವಂಥ ಅದಿರುಗಳು, ತಾಮ್ರ ಇರ್ಬೋದು, ಕಬ್ಬಿಣದ ಅದಿರಿರ್ಬೋದು, ಬಾಕ್ಸೈಟ್, ಈ ರೀತಿಯ ನಮ್ಮ ಭೂಮಿ ಮೇಲೆ ಸಿಗುವಂಥದ್ದನ್ನೇ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಆದರೆ ಜಾಗತಿಕ ಜನಸಂಖ್ಯೆಯು 7 ಶತಕೋಟಿಗಿಂತಲೂ ಅಧಿಕವಾಗಿ ಬೆಳೆದಿದ್ದರಿಂದ ಬಹಳಷ್ಟು ಜನರಿಗೆ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸುವುದು ದುಸ್ತರವಾಗಿದೆ, ಕಷ್ಟವಾಗಿದೆ. ಇಡೀ ಪ್ರಪಂಚದ ಜನಸಂಖ್ಯೆ 700 ಕೋಟಿ ಜಾಸ್ತಿ ಆಗ್ತಾ ಇದೆ. ಅದು ಜನಸಂಖ್ಯೆ ಜಾಸ್ತಿ, ಭೂಮಿ ಕಡಿಮೆ. ಹೀಗಾಗಿ ಒಂದು ಇಡೀ ಪ್ರಪಂಚದಲ್ಲಿರುವ ಎಲ್ಲ ಜನರಿಗೆ ಅವ್ರಿಗೆ ಬೇಕಾದ ಆಹಾರ, ವಸತಿ, ಬಟ್ಟೆ, ವೈದ್ಯಕೀಯ ಸೌಕರ್ಯ, ಶುದ್ಧವಾದ ನೀರು ಎಲ್ಲವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೂರ್ಯರಶ್ಮಿ, ನೀರು, ವಾಯು, ಅರಣ್ಯಗಳು, ಮಣ್ಣು, ಜೈವಿಕ ವೈವಿಧ್ಯತೆ, ಅದಿರು ಇತ್ಯಾದಿಗಳು ಮಾನವನ ಜೀವಿತಕ್ಕೆ ಅತ್ಯಂತ ಪ್ರಮುಖವಾಗಿವೆ. ಆದರೆ ಜಾಗತಿಕ ಜನಸಂಖ್ಯೆ 7 ಶತಕೋಟಿಗಿಂತಲೂ ಅಧಿಕವಾಗಿ ಬೆಳೆದಿದ್ದರಿಂದ ಬಹಳಷ್ಟು ಜನರಿಗೆ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸುವುದೇ ದುಸ್ತರವಾಗಿದೆ, ಕಷ್ಟವಾಗಿದೆ.
ಮಕ್ಕಳೇ, ಸಂಪನ್ಮೂಲಗಳ ಅರ್ಥ. ಈ ಹೆಚ್ಚು ವಿಚಾರಗಳನ್ನ ನಾವು ಇದುವರೆಗೂ ಕಲ್ತಿದ್ದು, ಈ ಕಲಿಯುವಂಥದ್ದು ಎಲ್ಲವೂ ಸಂಪನ್ಮೂಲಗಳ ಅರ್ಥ. ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿತವಾಗಿರುವ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳೆಂದು ಕರೆಯಬಹುದು. ನಾವೆಲ್ಲಿದ್ದೀವೋ ಅಲ್ಲೇ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಸಿಗುವ ಹೇಗಿದೆಯೋ ಅದನ್ನು ನಾವು ಹಾಗೇ ಉಪಯೋಗಿಸ್ತೀವಿ. ಅದು ತುಂಬ ಅಮೂಲ್ಯವಾದುದು, ಬೆಲೆ ಬಾಳುವಂಥದ್ದು ಅಂತ ನಾವು ಏನನ್ನು ಪರಿಗಣಿಸ್ತೀವೋ ಅದನ್ನೇ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರ ಮಕ್ಕಳೇ, ಅನೇಕ ಜೀವರಾಶಿಗಳು, ನೀರಿರ್ಬೋದು, ಮರಗಿಡಗಳು, ಅನೇಕ ಜೀವರಾಶಿಗಳು, ಪ್ರಾಣಿಗಳು, ಅದಿರುಗಳು, ಖನಿಜಗಳು, ಇವುಗಳನ್ನು ನಾವು ಸಂಪನ್ಮೂಲಗಳು ಅಂತ ಕರಿತೀವಿ. ಇನ್ನೂ ಹೆಚ್ಚು ವಿಚಾರಗಳನ್ನ ನೀವು ಮಕ್ಕಳೇ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊತೀರಾ. ಇಲ್ಲಿ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರ ಮಕ್ಕಳೇ. ಸಂಪನ್ಮೂಲಗಳು ಯಾವ್ಯಾವುದನ್ನು ನಾವು ಸಂಪನ್ಮೂಲಗಳು ಅಂತ ಕರಿತೀವಿ. ವಿಂಡ್, ಗಾಳಿ, ಕೋಲ್, ಕಲ್ಲಿದ್ದಲು ಅಂತ ನಾವು ಕರಿತೀವಿ. ಬಯೋಮಾಸ್ ಅಂದರೆ ಜೀವ ರಾಶಿ. ಇದು ಇಂಧನ ತಯಾರಿಕೆಗೆ ಈ ಒಂದು ಬಯೋಗ್ಯಾಸನ್ನು ಬಳಸ್ತಾರೆ. ಉದಾಹರಣೆಗೆ ಕಬ್ಬಿರ್ಬೋದು, ದವಸ ಧಾನ್ಯಗಳು ಇರ್ಬೋದು. ಪ್ರೊಪೇನ್ ಅಂದರೆ ಏನಪ್ಪ ಅಂದರೆ ಹೈಡ್ರೋಕಾರ್ಬನ್ ಗ್ಯಾಸ್. ಇದರಿಂದ ಏನು ಉಪಯೋಗ? ಬಾಹ್ಯಾಕಾಶ ಸಂಶೋಧನೆ ಇರ್ಬೋದು, ನೀರು ಬಿಸಿ ಮಾಡೋದಕ್ಕಿರ್ಬೋದು, ಅಡುಗೆ ಮಾಡೋದಕ್ಕೆ, ಇಂಜಿನ್ಗಳ ಬಳಕೆಯಲ್ಲಿ, ವಾಹನಗಳ ಚಲಾವಣೆಯಲ್ಲಿ, ಬಸ್ಗಳ ಚಲಾವಣೆಯಲ್ಲಿ ನಾವು ಇದನ್ನು ಬಳಸ್ತೀವಿ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ಯುರೇನಿಯಂ ಅಂದರೆ ನಿಮ್ಗೆ ಗೊತ್ತು, ಅಣುವಿದ್ಯುತ್ ಉತ್ಪಾದನೆಯಲ್ಲಿ ಉತ್ಪಾದಿಸುವಂಥದ್ದು. ನೀರಿರ್ಬೋದು, ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ ಅಂತ ನಾವು ಅದನ್ನು ಕರಿತೀವಿ. ಸೂರ್ಯ ಕೂಡ ಒಂದು ಸಂಪನ್ಮೂಲ. ಪೆಟ್ರೋಲಿಯಂ ನಿಮ್ಗೆ ಈಗಾಗಲೇ ಗೊತ್ತು ಮಕ್ಕಳೇ, ಅದು ಕೂಡ ಒಂದು ಸಂಪನ್ಮೂಲ. ಆಹಾರ ಬೆಳೆಯಲು ಉಪಯುಕ್ತವಿರುವ ಮಣ್ಣು, ನಮ್ಮ ಹಲವು ಚಟುವಟಿಕೆಗಳಿಗೆ ಮೂಲಾಧಾರವಾಗಿರುವ ನೀರು, ಹಲವು ಸೇವೆಗಳನ್ನು ಒದಗಿಸುವ ಮರಗಿಡಗಳು, ಜೀವಿಗಳು, ಉಸಿರಾಡುವ ವಾಯು, ನಮ್ಮ ಹಲವಾರು ಉತ್ಪನ್ನಗಳಿಗೆ ಕಚ್ಚಾ ವಸ್ತುಗಳಾದ ಅದಿರುಗಳು ಇತ್ಯಾದಿಗಳೆಲ್ಲವನ್ನು ನಾವು ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಹಾಗಾದರೆ ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ತುಂಬ ಅವಶ್ಯಕ. ಅವುಗಳಿಲ್ಲದೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಅದಿರುಗಳು, ಖನಿಜಗಳು ಅಂತ ನಾವು ಕರಿತೀವಿ. ಉದಾಹರಣೆಗೆ ತಾಮ್ರ ಮತ್ತು ಯಾವುದು ಬಾಕ್ಸೈಟ್, ಆಯಿತಾ, ಈ ಮುಂತಾದವುಗಳು. ಇವುಗಳಿಲ್ಲದೆ ಅನೇಕ ಕಾರ್ಖಾನೆಗಳಿಲ್ಲ. ಒಂದು ತಿಳ್ಕೊಳ್ಳಿ, ನೈಸರ್ಗಿಕ ಸಂಪನ್ಮೂಲ ಇಲ್ಲ ಅಂದರೆ ಯಾವುದು? ಮಣ್ಣಿಲ್ಲ ಅಂದರೆ ಕೃಷಿ ಇಲ್ಲ ಅಂದರೆ ಕೈಗಾರಿಕೆ ಇಲ್ಲ ಅಂದರೆ ಯಾವುದಿಲ್ಲ? ತೃತೀಯ ಸಂಪನ್ಮೂಲ. ಮಕ್ಕಳೇ, ಪ್ರಾಥಮಿಕ ಸಂಪನ್ಮೂಲ ಅಂತ, ಪ್ರಾಥಮಿಕ ವಲಯ ಅಂತ ಕರಿತೀವಿ ಯಾವುದನ್ನ? ಕೃಷಿ. ದ್ವಿತೀಯ ವಲಯ ಕೈಗಾರಿಕೆ. ತೃತೀಯ ವಲಯ ಸಂಪರ್ಕ, ಸಾರಿಗೆ. ಪ್ರಾಥಮಿಕ ವಲಯವಿಲ್ಲದೆ ಕೃಷಿ ಇಲ್ಲದೆ ಕೈಗಾರಿಕೆ ಇಲ್ಲದೆ ಯಾವುದೇ ಬಸ್ಸುಗಳಿರಲಿ, ವಾಹನಗಳಿರಲಿ, ಯಾವುದು ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇವುಗಳು ಇಲ್ಲದಿದ್ದರೆ ನಮ್ಮ ಜೀವನ ಇಷ್ಟು ಆರಾಮದಾಯಕವಾಗುತ್ತಲೇ ಇರಲಿಲ್ಲ. ಇಷ್ಟು ನಾವು ಆರಾಮವಾಗಿ ಇರಬೇಕು, ಸುಖಕರವಾಗಿ ಇರಬೇಕಾದ್ರೆ ನಮಗೆ ನೈಸರ್ಗಿಕ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಅತಿ ಮುಖ್ಯವಾದ ಅಂಶವನ್ನು ನೀವು ತಿಳ್ಕೋಬೇಕು ಮಕ್ಕಳೇ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ನಮ್ಮ ದೇಶಕ್ಕೆ ಆದಾಯ ಸಿಗ್ತಾ ಇರೋದೇ, ರಾಷ್ಟ್ರೀಯ ಆದಾಯ ಸಿಗ್ತಾ ಇರೋದೇ ಈ ವಲಯಗಳಿಂದ. ಈ ವಲಯಗಳೇ ಇಲ್ಲ ಅಂದರೆ ದೇಶಕ್ಕೆ ಆದಾಯ ಇಲ್ಲ. ಆಗ ದೇಶದಲ್ಲಿರೋರ ಎಲ್ಲ ಬೇಡಿಕೆಗಳನ್ನ ಪೂರೈಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ದೇಶಕ್ಕೆ ನೈಸರ್ಗಿಕ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಮಕ್ಕಳಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಸಂಪನ್ಮೂಲಗಳ ವಿಧಗಳು. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ 2 ವಿಧ: ನವೀಕರಣಗೊಳ್ಳುವ, ನವೀಕರಣಗೊಳ್ಳದ, ಪುನರುತ್ಪತ್ತಿ ಹೊಂದುವ, ಪುನರುತ್ಪತ್ತಿ ಹೊಂದದ, ಮುಗಿದು ಹೋಗುವ, ಮುಗಿದು ಹೋಗದ. ಈ ರೀತಿಯಲ್ಲಿ ನಾವು ಪದಗಳನ್ನ ಬಳಸಿದ್ದೀವಿ ಅಷ್ಟೇ. ಅತಿ ಮುಖ್ಯವಾಗಿ ಅಟ್ಲೀಸ್ಟ್ 2 ಪದಗಳನ್ನಾರು ನೀವು ತಿಳ್ಕೊಳ್ಳಿ ಮಕ್ಕಳೇ. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ 2 ವಿಧ: ಮುಗಿದು ಹೋಗುವ ಸಂಪನ್ಮೂಲ, ಮುಗಿದು ಹೋಗದ ಸಂಪನ್ಮೂಲ. ಮುಗಿದು ಹೋಗುವ ಸಂಪನ್ಮೂಲ, ಮುಗಿದು ಹೋಗದ ಸಂಪನ್ಮೂಲ. ಮುಗಿದು ಹೋಗುವ ಅನ್ನೋದಕ್ಕೆ ಇನ್ನೂ 2 ಪದಗಳನ್ನ ಹೇಳ್ತಾ ಇದ್ದೀವಿ. ನವೀಕರಿಸಲಾಗದ, ಪುನಃ ಅದನ್ನು ಉತ್ಪತ್ತಿ ಮಾಡೋಕ್ಕೆ ಆಗಲ್ಲ, ಅದನ್ನು ಪುನರುತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮುಗಿದು ಹೋಗದ ಅಂದರೆ ಮುಗಿದೋದು ಹೋಗೋದೇ ಇಲ್ಲ, ಪುನಃ ಅದನ್ನು ಉತ್ಪತ್ತಿ ಮಾಡ್ಬೋದು. ಅದನ್ನೇ ನಾವು ನವೀಕರಣಗೊಳ್ಳುವ ಸಂಪನ್ಮೂಲ ಅಂತ ಕರಿತೀವಿ. ಮಕ್ಕಳೇ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮುಗಿದು ಹೋಗುವ ಸಂಪನ್ಮೂಲ, ಮುಗಿದು ಹೋಗದ ಸಂಪನ್ಮೂಲ. ಫಸ್ಟ್ ನಾನು ಹೇಳ್ತಾ ಇರೋದು ಯಾವುದು?
ಮುಗಿದು ಹೋಗದ. ಮೊದಲು ಹೇಳ್ತಾ ಇರೋದು ಮುಗಿದು ಹೋಗದ, ಅದು ಮುಗಿದು ಹೋಗಲ್ಲ, ಅದನ್ನು ಪುನರುತ್ಪತ್ತಿ ಮಾಡಬಹುದು, ಅದನ್ನು ನವೀಕರಣ ಮತ್ತೆ ಮತ್ತೆ ಅದನ್ನು ನಾವು ಉತ್ಪತ್ತಿ ಮಾಡ್ಬೋದು. ಎರಡನೇ ಭಾಗಕ್ಕೆ ಬನ್ನಿ, ಮುಗಿದು ಹೋಗುವ, ಅದು ಮುಗಿದು ಹೋಗುತ್ತೆ, ಅದನ್ನು ಮತ್ತೆ ನವೀಕರಣ ಮಾಡೋದಕ್ಕೆ ಸಾಧ್ಯ ಇಲ್ಲ, ಪುನರುತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನೇ ನಾವು ಎರಡು ಸಂಪನ್ಮೂಲದ ವಿಧಗಳು ಅಂತ ಕರಿತೀವಿ. ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ, ಮತ್ತೆ ಮತ್ತೆ ಅದು ನಮಗೆ ಸಿಗ್ತಾನೆ ಇರುತ್ತೆ. ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಸಿಕೊಳ್ಳುತ್ತಾ ಹೋದಂತೆ ಅವು ಪುನಃ ತಮ್ಮ ಮೂಲ ಸ್ವರೂಪವನ್ನು ಪಡೆದುಕೊಂಡು ನಿರಂತರವಾಗಿ ನಮ್ಮ ಬಳಕೆಗೆ ದೊರಕುತ್ತದೆ. ನಾವೆಷ್ಟು ಉಪಯೋಗಿಸ್ತೀವೋ ಅಷ್ಟು ನಮಗೆ ಸಿಗ್ತಾನೇ ಇರುತ್ತೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, ಗಾಳಿ ಇರ್ಬೋದು, ಸೂರ್ಯ ಇರ್ಬೋದು, ಸೂರ್ಯನ ಕಿರಣಗಳಿರ್ಬೋದು, ಮರಗಿಡಗಳು, ಇವೆಲ್ಲವೂ ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಮತ್ತೆ ನಮಗೆ ಸಿಗ್ತಾನೆ ಇರುತ್ತೆ. ಈ ಸಂಪನ್ಮೂಲಗಳನ್ನು ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ, ಈ ರೀತಿಯ ಸಂಪನ್ಮೂಲಗಳನ್ನೇ ಮತ್ತೆ ಸಿಗುವ, ಮತ್ತೆ ಉತ್ಪತ್ತಿ ಮಾಡಬಹುದಾದ ಸಂಪನ್ಮೂಲಗಳು ಅಂತ ನಾವು ಕರಿತೀವಿ. ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲಗಳು, ಮತ್ತೆ ಆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ನೀರಿರ್ಬೋದು, ಮರಗಿಡಗಳು, ಸೂರ್ಯನ ಕಿರಣಗಳು, ಇವುಗಳನ್ನು ನಾವು ಬಳಸಿದಂತೆ ಪ್ರಕೃತಿಯು ತನ್ನ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಅವುಗಳನ್ನು ಮತ್ತೆ ಮತ್ತೆ ತುಂಬಿಕೊಡುತ್ತದೆ. ಪ್ರಕೃತಿ ತನ್ನ ಅನೇಕ ಒಂದು ಕಾರ್ಯದ ಮೂಲಕ ಮತ್ತೆ ಮತ್ತೆ ಅದನ್ನು ನಮಗೆ ಕೊಡುತ್ತೆ. ಹಾಗಾದರೆ ಯಾವುದು ನವೀಕರಣಗೊಳ್ಳುವ, ಮುಗಿದು ಹೋಗದೇ ಇರುವಂತಹ, ಪುನಃ ಉತ್ಪತ್ತಿ ಮಾಡಬಹುದಾದಂತಹ ಸಂಪನ್ಮೂಲಗಳು ಯಾವುದು ಅಂತ ಹೇಳಿದ್ರೆ, ನೀರಿರ್ಬೋದು, ಭೂಮಿ ಇರ್ಬೋದು, ಅರಣ್ಯ, ಗಾಳಿ, ಸೂರ್ಯನ ಶಾಖ, ಮೀನುಗಳು, ಇವುಗಳೆಲ್ಲವನ್ನ ಮುಗಿಯದ ಸಂಪನ್ಮೂಲಗಳು. ಎಷ್ಟಾದರೂ ನಾವು ಇದನ್ನು ಬಳಸಿಕೊಳ್ಳಬಹುದು. ಮುಗಿದು ಹೋಗುವ ಸಂಪನ್ಮೂಲಗಳು ಮಕ್ಕಳ, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಪೆಟ್ರೋಲ್ ಇರ್ಬೋದು, ಕಲ್ಲಿದ್ದಲಿರ್ಬೋದು, ಇವುಗಳನ್ನು ನಾವು ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ನಾವು ಬಳಸಿದಂತೆ ಕ್ರಮೇಣ ಕಡಿಮೆಯಾಗಿ ಅಂತಿಮವಾಗಿ ಖಾಲಿಯಾಗುವ ಅಥವಾ ಬರಿದಾಗುವ ಲಕ್ಷಣ ಹೊಂದಿವೆ. ನಾವೆಷ್ಟು ಉಪಯೋಗಿಸ್ತಾ ಇರ್ತೀವೋ ಅಷ್ಟು ಅದು ಖಾಲಿ ಆಗ್ತಾ ಹೋಗುತ್ತೆ, ಅದನ್ನು ಮತ್ತೆ ತುಂಬಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾವು ಮುಗಿದು ಹೋಗುವ ಸಂಪನ್ಮೂಲ ಅಂತ ಕರಿತೀವಿ. ಅವುಗಳ ಸೃಷ್ಟಿ ಮತ್ತೆ ಸಾಧ್ಯವಿಲ್ಲ, ಮತ್ತೆ ಅದನ್ನು ಉತ್ಪಾದನೆ ಮಾಡೋಕ್ಕೆ ಆಗಲ್ಲ. ಇಂಥ ಸಂಪನ್ಮೂಲಗಳನ್ನು ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಹಾಗಾದರೆ ಏನು ಮಾಡಬೇಕು ನಾವು? ಇದನ್ನು ಮುಗಿದೋಗುತ್ತೆ, ಪುನಃ ಅದು ನಮಗೆ ಸಿಗೋದಿಲ್ಲ ಅಂದಾಗ ಎಷ್ಟು ಬೇಕೋ ಅಷ್ಟು ನಾವು ಕಡಿಮೆ ಅದನ್ನು ಬಳಸಬೇಕು, ಜಾಗೃತಿಯಿಂದ ಅದನ್ನು ಬಳಸಬೇಕು. ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಇವುಗಳನ್ನು ನಿಸರ್ಗವು ತನ್ನ ಪ್ರಕ್ರಿಯೆಯ ಮೂಲಕ ಮತ್ತೆ ತುಂಬಿಕೊಡಲು ಸಾಧ್ಯವಿಲ್ಲದಿರುವುದರಿಂದ ಇವುಗಳಿಗೆ ನವೀಕರಿಸಲಾಗದ ಸಂಪನ್ಮೂಲ, ಮತ್ತೆ ಉತ್ಪತ್ತಿ ಆಗದ ಸಂಪನ್ಮೂಲ. ಯಾಕಂದರೆ ಪ್ರಕೃತಿ ಪುನಃ ಪುನಃ ಇದನ್ನು ನಮಗೆ ತುಂಬಿಕೊಡೋದಕ್ಕೆ ಸಾಧ್ಯ ಇಲ್ಲ, ತುಂಬಿಕೊಡಲ್ಲ. ಅದಕ್ಕೆ ಇದನ್ನು ಮುಗಿದು ಹೋಗುವ ಸಂಪನ್ಮೂಲ ಅಂತ ಕರಿತೀವಿ. ಮುಗಿದು ಹೋಗುವ ಸಂಪನ್ಮೂಲಗಳು ಮಕ್ಕಳ, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ನ್ಯಾಚುರಲ್ ಗ್ಯಾಸ್, ಸ್ವಾಭಾವಿಕ ನೈಸರ್ಗಿಕ ಅನಿಲ ಅಂತ ಕರಿತೀವಿ. ಪೆಟ್ರೋಲ್ ಇರ್ಬೋದು, ಅನೇಕ ಖನಿಜಗಳು, ಅದಿರುಗಳು, ಕಲ್ಲಿದ್ದಲು, ಇವೆಲ್ಲವೂ ಕೂಡ ಮುಗಿದು ಹೋಗುವ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ. ಕಬ್ಬಿಣದ ಅದಿರು, ತಾಮ್ರ, ಚಿನ್ನ, ಮ್ಯಾಂಗನೀಸ್, ಬಾಕ್ಸೈಟ್, ಏನಿದೆಲ್ಲ ಖನಿಜಗಳು, ಮುಂತಾದ ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಯುರೇನಿಯಂ, ಥೋರಿಯಂ ಅನ್ನುವಂಥದ್ದು ಅದು ಕೂಡ ಖನಿಜಗಳು. ಅಣುವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಅದನ್ನು ಬಳಸ್ತೀವಿ. ಈ ಇಂಧನ ಮೂಲಗಳು ಬಳಸಿದಂತೆ ಮುಗಿದು ಹೋಗುತ್ತವೆ. ಇದೆಲ್ಲ ಮುಗಿದೋಗುತ್ತೆ, ಮತ್ತೆ ನಮಗದು ಸಿಗಲ್ಲ, ಅದು ಅಮೂಲ್ಯವಾದದ್ದು. ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು, ಹಾಗಾದ್ರೆ ನಾವೇನು ಮಾಡಬೇಕು? ಯಾವುದು ಮುಗಿದು ಹೋಗಲ್ವೋ, ಯಾವುದು ಮುಗಿದು ಹೋಗದೇ ಇರುವಂಥ ಸಂಪನ್ಮೂಲಗಳನ್ನ ಅತಿ ಹೆಚ್ಚು ಬಳಕೆ ಮಾಡಿ ಈ ಮುಗಿದು ಹೋಗುವಂಥ ಸಂಪನ್ಮೂಲಗಳನ್ನು ನಾವು ಕಡಿಮೆ ಬಳಸಬೇಕು. ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಉಳಿಸ್ಬೇಕು. ಪರಿಸರವನ್ನು, ನಿಸರ್ಗವನ್ನು ಸಂರಕ್ಷಣೆ ಮಾಡಬೇಕು. ಇನ್ನೊಂದು ಸಂಪನ್ಮೂಲದ ವಿಧಗಳು ಮಕ್ಕಳೇ, ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲ. ಈಗ ಮಕ್ಕಳೇ, ಸಂಪನ್ಮೂಲಗಳಲ್ಲಿ ಎರಡು ವಿಧ ಕಲ್ತ್ರಿ. ಮುಗಿದು ಹೋಗುವ ಸಂಪನ್ಮೂಲ, ಮುಗಿದು ಹೋಗದ ಸಂಪನ್ಮೂಲ. ಮತ್ತೆ ವಿಧಗಳಿದೆ ಸಂಪನ್ಮೂಲಗಳಲ್ಲಿ, ಅದು ಜೈವಿಕ ಸಂಪನ್ಮೂಲ, ಅಜೈವಿಕ ಸಂಪನ್ಮೂಲ. ಜೀವಿಗಳಿಂದ ಪಡೆಯಲಾದ ಸಂಪನ್ಮೂಲಗಳನ್ನು ಜೈವಿಕ ಸಂಪನ್ಮೂಲಗಳೆಂದು, ನಿರ್ಜೀವ ವಸ್ತುಗಳಿಂದ ಪಡೆಯಲಾದ ಸಂಪನ್ಮೂಲಗಳನ್ನು ಅಜೈವಿಕ ಸಂಪನ್ಮೂಲಗಳೆಂದು ವರ್ಗೀಕರಿಸಬಹುದು. ಹಾಗಾದರೆ ಇಲ್ಲಿ ಜೈವಿಕ ಸಂಪನ್ಮೂಲ ಅಂದರೆ ಏನು, ಅಜೈವಿಕ ಸಂಪನ್ಮೂಲ ಅಂದರೆ ಏನು ಅಂತ ತಿಳ್ಕೊಳ್ತೀವಿ ಮಕ್ಕಳೇ. ಜೀವಿಗಳಿಂದ ಪಡೆಯುವುದು ಜೈವಿಕ, ನಿರ್ಜೀವ ವಸ್ತುಗಳಿಂದ ಪಡೆಯುವುದೇ ಅಜೈವಿಕ. ಜೈವಿಕ ಅಂದರೆ ಜೀವ ಇರುವುದು, ನಿರ್ಜೀವ ಅಂದರೆ ಜೀವ ಇಲ್ಲದ ವಸ್ತುಗಳಿಂದ ಪಡೆಯುವುದು.
ಸಸ್ಯ ಮತ್ತು ಪ್ರಾಣಿಗಳು ಜೈವಿಕ ಸಂಪನ್ಮೂಲಗಳಾದರೆ ನೀರು, ಮಣ್ಣು, ಅದಿರುಗಳು ಇತ್ಯಾದಿಗಳನ್ನು ಅಜೈವಿಕ ಸಂಪನ್ಮೂಲ ಅಂತ ಕರಿತೀವಿ. ಸಸ್ಯ ಪ್ರಾಣಿಗಳು ಜೈವಿಕ ಸಂಪನ್ಮೂಲ, ನೀರು, ಮಣ್ಣು, ಅದಿರುಗಳು ಇತ್ಯಾದಿ ಅಜೈವಿಕ ಸಂಪನ್ಮೂಲ. ಮಕ್ಕಳೇ, ಇದುವರೆಗೂ ನೀವು ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು, ಅದರ 2 ರೀತಿಯ ವಿಧಗಳನ್ನ ಕಲ್ತ್ರಿ. ಮುಗಿದು ಹೋಗುವ ಸಂಪನ್ಮೂಲ, ಮುಗಿದು ಹೋಗದ ಸಂಪನ್ಮೂಲ, ನಂತರ ಜೈವಿಕ ಸಂಪನ್ಮೂಲ, ಅಜೈವಿಕ ಸಂಪನ್ಮೂಲ. ಮಕ್ಕಳೇ, ಈ ಪಾಠವನ್ನು ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಈ ಭೂಮಿಲಿ ನಾವು ಬದುಕಬೇಕು ಅಂದರೆ ಮಕ್ಕಳೇ ನೈಸರ್ಗಿಕ ಸಂಪನ್ಮೂಲಗಳು ತುಂಬ ಅವಶ್ಯಕ. ಅದನ್ನು ನಾವು ಮಲಿನ ಮಾಡಬಾರ್ದು, ಅದನ್ನು ಸಂರಕ್ಷಣೆ ಮಾಡಬೇಕು. ಆಗ ಮಾತ್ರ ನಾವು ಕೂಡ ಆರೋಗ್ಯಕರವಾಗಿ ಜೀವಿಸೋದಕ್ಕೆ ಸಾಧ್ಯ. ಮುಂದಿನ ಜನಾಂಗವೂ ಕೂಡ ಆರೋಗ್ಯಕರವಾಗಿ ಜೀವಿಸಬೇಕಾದ್ರೆ, ಈ ಭೂಮಿ ಉಳಿಬೇಕಾದ್ರೆ, ಮನುಷ್ಯ ಉಳಿಬೇಕಾದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳು ತುಂಬ ಅವಶ್ಯಕ. ಇವುಗಳನ್ನ ನಾವು ಸಂರಕ್ಷಣೆ ಮಾಡಬೇಕು. ಮಕ್ಕಳೇ, 100 ಪುಟದ ಒಂದು ಕಿಂಗ್ ಸೈಜ್ ಮನೆ ಕೆಲಸ ಪುಸ್ತಕದಲ್ಲಿ ನಾ ಕೊಡುವಂಥ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಮೊದಲನೇ ಪ್ರಶ್ನೆ ಮಕ್ಕಳೇ, ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು? ನೈಸರ್ಗಿಕ ಸಂಪನ್ಮೂಲಗಳೆಂದರೆ ಏನು? ಮುಗಿದು ಹೋಗುವ ಮತ್ತು ಮುಗಿದು ಹೋಗುವ ಸಂಪನ್ಮೂಲಗಳೆಂದರೇನು? ಮುಗಿದು ಹೋಗುವ, ಮುಗಿದು ಹೋಗದ ಸಂಪನ್ಮೂಲಗಳೆಂದರೇನು? ಉದಾಹರಿಸಿ, ಉದಾಹರಣೆಗಳನ್ನು ನೀಡಿರಿ. ಮಕ್ಕಳೇ, ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು ಮಕ್ಕಳೇ.